ಒಂದಿದ್ದಲ್ಲಿ ಕೃಷ್ಣಾಪುರ ಎಂಬ ಚಿಕ್ಕ ಹಳ್ಳಿ. ಆ ಹಳ್ಳಿಯಲ್ಲಿ ರಮೇಶ್ ಎಂಬ ಸಾಧಾರಣ ರೈತನು ತನ್ನ ಕುಟುಂಬದೊಂದಿಗೆ ವಾಸಿಸುತ್ತಿದ್ದನು. ರಮೇಶ್ ತನ್ನ ತಂದೆಯಿಂದ ಬಂದಿದ್ದ 3 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಜೀವನ ಸಾಗಿಸುತ್ತಿದ್ದನು. ಅವನು ಕಬ್ಬು, ಜೋಳ, ಹಾಗೂ ಹತ್ತಿ ಬೆಳೆಯುತ್ತಿದ್ದ. ಮಳೆಗಾಲ ಬಂತು ಅಂದರೆ ರಮೇಶ್ಗಿಂತ ಸಂತೋಷಿ ಯಾರೂ ಇರಲಿಲ್ಲ. ಮಣ್ಣಿನ ವಾಸನೆ, ಹಸಿ ಗಾಳಿ ಅವನ ಮನಸ್ಸಿಗೆ ಸಂತಸವನ್ನು ತರುತ್ತಿದ್ದವು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಮಳೆ ಸರಿಯಾಗಿ ಆಗುತ್ತಿರಲಿಲ್ಲ. ಕೆಲವೊಮ್ಮೆ ಅದ್ಭುತ ಬೆಳೆಯಾಗುತ್ತಿದ್ದರೆ, ಇನ್ನೊಮ್ಮೆ ಬರಗಾಲದ ಸಮಸ್ಯೆಯಿಂದ ದೊಡ್ಡ ನಷ್ಟ ಅನುಭವಿಸುತ್ತಿದ್ದ. ಒಮ್ಮೆ ವರ್ಷ ತುಂಬಾ ಒಣಗಿದ್ದಾಗ, ರಮೇಶ್ ತನ್ನ ಸಾಲವನ್ನು ತೀರಿಸಲು ಸಮಸ್ಯೆ ಎದುರಿಸಿದ್ದ. ತಾನು ಕಷ್ಟಪಟ್ಟಿದ್ದು ಹೋದರೂ, ಅವನ ಪತ್ನಿ ಲಕ್ಷ್ಮಿ ಹಾಗೂ ಮಕ್ಕಳು ಅವನಿಗೆ ಧೈರ್ಯವನ್ನು ತುಂಬಿದ್ದರು. ನಮ್ಮ ಜಮೀನು ನಮ್ಮ ಶಕ್ತಿ, ನಾವು ದುಡಿಯೋಣ, ದುಡ್ಡು ಬರ್ಲಿ ಬಿಡತ್ತೆ, ಎಂದು ಲಕ್ಷ್ಮಿ ಹೇಳುತ್ತಿದ್ದಳು. ನಿರಂತರ ಶ್ರಮ ಹಾಗೂ ಧೈರ್ಯದಿಂದ ರಮೇಶ್ ತಾನು ಬಿತ್ತಿದ ನೆಲೆಯಲ್ಲಿ ಒಂದು ಉತ್ತಮ ಫಲವನ್ನು ಪಡೆದ. ಅವನು ಮಾರುಕಟ್ಟೆಗೆ ಹೋಗಿ ತನ್ನ ಬೆಳೆಗಳನ್ನು ಉತ್ತಮ ದರದಲ್ಲಿ ಮಾರಾಟ ಮಾಡಿದ್ದ. ಈ ಘಟನೆಯಿಂದ ರಮೇಶ್ಗೊಂದು ಅರಿವು ಬಂತು, ಕೃಷಿಯಲ್ಲಿಯೇ ನಿಜವಾದ ಶಕ್ತಿ ಇದೆ, ಆದರೆ ಹವಾಮಾನ ಮತ್ತು ಹೊಟ್ಟೆಯ ರಾಜಕಾರಣವನ್ನು ಸರಿಯಾಗಿ ಅರಿತುಕೊಳ್ಳಬೇಕು. ಅಂತೆಯೇ ಕೃಷ್ಣಾಪುರದ ರೈತ ರಮೇಶ್ ತನ್ನ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ, ಜಮೀನಿನ ಮೇಲಿನ ಅವಲಂಬನೆ ಕಡಿಮೆ ಮಾಡಿ, ಹೊಸ ಕೃಷಿ ತಂತ್ರಜ್ಞಾನಗಳನ್ನು ಬಳಸಿ ಯಶಸ್ವಿ ಕೃಷಿಕನಾಗುವ ನಿರ್ಧಾರ ಮಾಡಿಕೊಂಡ. ಧೈರ್ಯ, ಶ್ರಮ, ಹಾಗೂ ಭರವಸೆ ಇದ್ದರೆ ಯಾವ ಸಂಕಷ್ಟವನ್ನೂ ಜಯಿಸಲು ಸಾಧ್ಯ, ಎಂದು ರಮೇಶ್ ಎಲ್ಲ